Are you able to view the screen? Hello? Yes, sir. Okay. So let us look at the problems on the concept which you have understood in the morning class. So the first question is the zero mean bivariant random variable x1 and x2 are the following variances. Their correlation coefficient is 0.8. Random variable y1 and y2 are obtained from that. Okay, so what they are given is, so in the morning class you came to know that x and y were given. Okay, so you are supposed to find what u and v. So similar to this, so they are given you what x1 and x2, and their mean is what 0, and variance of x1 is 2 and variance of x2 is 4. Okay, so instead of finding u and v, they are asking you to find what y1 and y2. Okay, so this is similar to the linear transformation. Okay, linear transformation ಇದೆ ಎಕ್ಸ್ ವೈ ಯು ವಿ ಬದಲೇನು ಕೊಟ್ಟಿದ್ದಾರೆ x1 x2 y1 y2 ಕೊಟ್ಟಿದ್ದಾರೆ. Okay, so first you need to clarify what kind of transformation is this. Okay, so you're given here, so y1 is equal to what 3x1 plus 4x2, y2 is equal to minus x1 plus 2x2. So ಇದು ಯಾವ ಫಾರ್ಮಲ್ ಇದೆ? ಇದು u is equal to ax plus by ಈ ಫಾರ್ಮಲ್ ಇದೆಯಾ? ಸೊ ಇದು v is equal to cx plus dy ಈ ಫಾರ್ಮಲ್ ಇದೆಯಾ? ಸೊ ದಿಸ್ ಇಸ್ ವಾಟ್ ಇನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಫಸ್ಟಿಗೆ a ವ್ಯಾಲ್ಯೂ ಇದು a, ಇದು b, minus 1 c, d is 2. Okay, so note down all these values. So the given transformation is of the form u is equal to x plus by, v is equal to cx plus dy. ಎ ಬಿ ಸಿ ಡಿ ವ್ಯಾಲ್ಯೂ ಬರ್ಕೊಳ್ಳಿ. ಸೊ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ. ಮೀನ್ ಎಷ್ಟಿದೆ? ಎಕ್ಸ್ ಒಂದು ಝೀರೋ ಇದೆ, ಎಕ್ಸ್ ಟು ಝೀರೋ ಇದೆ. ವೇರಿಯನ್ಸ್ ಆಫ್ ಎಕ್ಸ್ ಒನ್ ಎಷ್ಟು ಕೊಟ್ಟಿದ್ದಾರೆ? ವೇರಿಯನ್ಸ್ ಆಫ್ ಎಕ್ಸ್ ಒನ್ ಎಷ್ಟಿದೆ? 2 ಇದೆ. ವೇರಿಯನ್ಸ್ ಆಫ್ ಎಕ್ಸ್ ಟು ಎಷ್ಟಿದೆ? 4 ಇದೆ. ಓಕೆ, ಅದನ್ನು ಬರ್ಕೊಳ್ಳಿ ಎಕ್ಸ್ ಒನ್ ಎಕ್ಸ್ ಟು. ನೆಕ್ಸ್ಟ್ ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ. ಎಷ್ಟು? 0.8 ಕೊಟ್ಟಿದ್ದಾರೆ. ಯಾವುದು? ಎಕ್ಸ್ ಒನ್ ಮತ್ತು ಎಕ್ಸ್ ಟು ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ 0.8. So you already know the equation. Correlation coefficient is equal to what? Covariance of x1 x2 divided by sigma x1 sigma x2. So ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಈಗ. Covariance ಇದು ಏನಾಗುತ್ತೆ? You multiply this by this. Okay, so that gives you the covariance of x1 and x2. Okay, so ನಿಮಗೆ ಇವಾಗ ಏನೇನು ಡೇಟಾ ಬೇಕೋ ಅಷ್ಟು ಡೇಟಾ ಸಿಕ್ಕಾಗಿದೆ. ಇವಾಗ ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಯು ಜಸ್ಟ್ ನೀಡ್ ಟು substitute the values into the variance formula. So the variance formula for sigma y1 is what? A square sigma x square plus 2ab covariance of x1 x2 plus b square into sigma x2 square. Okay, so ಇದರಲ್ಲಿ ಎಲ್ಲ ಡೇಟಾನು ಸಿಕ್ಕಿದೆ ನಿಮಗೆ. ಎ ಸಿಕ್ಕಿದೆ, ಬಿ ಸಿಕ್ಕಿದೆ, ಕೋವೇರಿಯನ್ಸ್ ಸಿಕ್ಕಿದೆ, ಸಿಗ್ಮಾ ಆಫ್ ಎಕ್ಸ್ ಒನ್ ಸಿಗ್ಮಾ ಎಕ್ಸ್ ಟು ಸಹ ಗೊತ್ತಿದೆ ನಿಮಗೆ. ಆಯಿತಾ? ಸೊ ಅದು ಯೂಸ್ ಮಾಡಿ ಏನು ಮಾಡ್ತೀವಿ? ಸಿಗ್ಮಾ ವೈ ಒನ್ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೀರಾ. ಆಯಿತಾ? ಸೊ ಇದಾದಮೇಲೆ ನೆಕ್ಸ್ಟಿಗೆ ಏನು ಮಾಡಬೇಕು? ಸಿಗ್ಮಾ ವೈ ಟು ಫೈಂಡ್ ಔಟ್ ಮಾಡಬೇಕು. ಇದಕ್ಕೂ ಈಕ್ವೇಷನ್ ಇದೆ ಅಲ್ವಾ? ಸೊ ಇವಾಗ ನಿಮಗೆ ಏನು ಬೇಕು? ಸಿ ಡಿ ಬೇಕು. ಇದು ಗೊತ್ತಿದೆ ನಿಮಗೆ. ಕೋವೇರಿಯನ್ಸು ಸಿಗ್ಮಾ ಎಕ್ಸ್ ಒನ್ ಸಿಗ್ಮಾ ಎಕ್ಸ್ ಟು ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎಷ್ಟು ಬರುತ್ತೆ? ಸಿಗ್ಮಾ ವೈ ಟು ಸ್ಕ್ವೇರ್ ಬರುತ್ತೆ. ಸೊ ಇದು ಫೈಂಡ್ ಔಟ್ ಮಾಡಿದ್ಮೇಲೆ ಕೋವೇರಿಯನ್ಸಿಗೆ ಕೋವೇರಿಯನ್ಸ್ ಬಿಟ್ವೀನ್ ವೈ ಒನ್ ವೈ ಟು ಅದಕ್ಕೂ ಸಹ ಈಕ್ವೇಷನ್ ಗೊತ್ತಿದೆ ನಿಮಗೆ. ಸೊ ಅದಕ್ಕೆ ಬೇಕಾಗಿರೋ ಡೇಟಾ ಎಲ್ಲ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಎ ಬೇಕು, ಸಿ ಬೇಕು, ಡಿ ಬೇಕು, ಡಿ ಬೇಕು, ಅಷ್ಟು ಇದೆ. ಸಿಗ್ಮಾ ಎಕ್ಸ್ ಒನ್ ಬೇಕು, ಅದು ಇದೆ. ಸಿಗ್ಮಾ ಎಕ್ಸ್ ಟು ಬೇಕು, ಅದು ಇದೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಕೋವೇರಿಯನ್ಸ್ ಆಫ್ ವೈ ಒನ್ ಮತ್ತು ವೈ ಟು ಬರುತ್ತೆ. ಸೊ ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಯು ನೀಡ್ ಟು ಫೈಂಡ್ ಔಟ್ ದ ಅದು ಫಾರ್ಮುಲಾ ಒಂದು ಬೈ ಹೊಡಿಬೇಕಷ್ಟೇ. ಫಾರ್ಮುಲಾ ಒಂದು ಕರೆಕ್ಟಾಗಿ ಗೊತ್ತಿದ್ರೆ ಡೇಟಾ ಎಲ್ಲ ಅವರೇ ಕೊಟ್ಟಿರ್ತಾರೆ. ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ದಟ್ ಒನ್. ಓಕೆ, so that completes first question. So are you clear with that? Hello, you ಅರ್ಥ ಆಯ್ತಾ ಇದು? 26th question. Okay, the next question. So this question is also of similar type. So the random variable x has a mean of 3.0 and a variance of 0.7, and a random variable y has a mean of -3 and 0.6.
the covariance of x and y is given the transformation u and v. Okay, so ಇಲ್ಲೇನಿದೆ x ಮತ್ತೆ y ಕೊಟ್ಟಿದ್ದಾರೆ, u ಮತ್ತೆ v ನ ಫೈಂಡ್ ಔಟ್ ಮಾಡಬೇಕು. ಸೊ ಮೀನ್ ಏನಿದೆ, ದ ರ್ಯಾಂಡಮ್ ವೇರಿಯಬಲ್ ಆಸ್ ಅ ಮೀನ್ ಆಫ್ ಹೌ ಮಚ್ 3. ಸೊ ಅಂದ್ರೆ ಅರ್ಥ ಎಷ್ಟು, ನ್ಯೂ ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ and variance of 0.7 ಅಂದರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಇದೆ. ಮೀನ್ ಆಫ್ ರಾಂಡಮ್ ವೇರಿಯಬಲ್ ವೈ ಅಂದರೆ ಎಷ್ಟು, ನ್ಯೂ ವೈ ಇಸ್ ಈಕ್ವಲ್ ಟು -3 ಇದೆ. ವೇರಿಯನ್ಸ್ ಎಷ್ಟಿದೆ, ಸಿಗ್ಮಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0.6 ಇದೆ. ಆಯಿತಾ. ಸೊ ಕೋರಿಲೇಷನ್ ಕೋಎಫಿಷಿಯಂಟ್ ಎಷ್ಟಿದೆ, ಸಿಗ್ಮಾ ಎಕ್ಸ್ ವೈ ಇದೆ, ಕೋರಿಲೇಷನ್ ಕೋಎಫಿಷಿಯಂಟ್ ನಿಮಗೆ 0.4666 ಇದೆ. ಓಕೆ, ಸೊ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ದಿಸ್ ಡೇಟಾ and you'll be first finding the covariance between. So I put it under data. ಸೊ ನೆಕ್ಸ್ಟ್ ಇದು ಯಾವ ಫಾರ್ಮಲ್ಲಿ ಇದೆ, ಇದು ಎ ಎಕ್ಸ್ ಪ್ಲಸ್ ಬಿ ವೈ, ಇದು ಸಿ ಎಕ್ಸ್ ಪ್ಲಸ್ ಡಿ ವೈ ಫಾರ್ಮಲ್ಲಿದೆ. ಸೊ ನಿಮಗೆ ಎ ಎಷ್ಟಿದೆ, 10 ಇದೆ. ಓಕೆ, ಯು ಜಸ್ಟ್ ರೋಲ್ ದ ವ್ಯಾಲ್ಯೂಸ್. ಎ ಇಸ್ 10, ಬಿ ಇಸ್ 6, ಸಿ ಇಸ್ 5 ಆ್ಯಂಡ್ ಡಿ ಇಸ್ 13 ಫ್ರಮ್ ದ ಗಿವನ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಡೇಟಾ ಎಲ್ಲ ಇಲ್ಲಿ ಬರ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ವೇರಿಯನ್ಸಿಗೆ ಫಾರ್ಮುಲಾ ಇದೆ, ಸಿಗ್ಮಾ ಯು ಸ್ಕ್ವೇರ್ ಎ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಟು ಎ ಬಿ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ನೆಕ್ಸ್ಟಿಗೆ ಇಲ್ಲಿ ಕೋವೇರಿಯನ್ಸ್ ಆಫ್ ಎಕ್ಸ್ ವೈನ ಪ್ರೀವಿಯಸ್ ಮಾಡಿದ್ವಲ್ಲ, ಇಲ್ಲಿ ನಿಮಿಷ, ಕೋವೇರಿಯನ್ಸ್ ಆಫ್ ವೈ ನೀವು ಫೈಂಡ್ ಔಟ್ ಮಾಡಿದ್ವಿ, ಕೋ ರಿಲೇಷನ್ ಅಂತ ಬರ್ಕೊಂಡಿದ್ದೀನಿ. ಇದು ಕೊಟ್ಟಿರೋದು ಇಲ್ಲಿ, just observe here, this is not correlation, they are given you the covariance. ಸೊ ಹಂಗಾಗಿ ನಿಮಗೆ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡೋಂಗಿಲ್ಲ. ಸೊ ಕೋವೇರಿಯನ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಹೌ ಮಚ್, 0.466. ಹಂಗಾಗಿ ಈಗ ನೀವು ಕೋವೇರಿಯನ್ಸ್ನ ಸಹ ಫೈಂಡ್ ಔಟ್ ಮಾಡೋಂಗೆ ಇಲ್ಲ, ಇದೂ ಟೈಮ್ ಉಳಿಯುತ್ತೆ. ಆಯಿತಾ. ಸೊ ಇವಾಗೇನೋ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ, ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ರೆಡಿ, ಎ ಗೊತ್ತಿದೆಯಾ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಗೊತ್ತಿದೆ, ಎ ಬಿ ಕೋವೇರಿಯನ್ಸ್ ಸಹ ಅವರೇ ಕೊಟ್ಟಿದ್ದಾರೆ ಫಾರ್ಮುಲಾ ಇದರಲ್ಲಿ, ಇದು ವ್ಯಾಲ್ಯೂ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಬಿನೂ ಗೊತ್ತಿದೆ, ಸಿಗ್ಮಾ ವೈ ಸ್ಕ್ವೇರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ವೇರಿಯನ್ಸ್ ಆಫ್ ಯು ಬರುತ್ತೆ. ನೆಕ್ಸ್ಟ್ ವೇರಿಯನ್ಸ್ ಆಫ್ ವಿಗೆ ಸಿ ಗೊತ್ತಿದೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಗೊತ್ತಿದೆ, ಡಿನೂ ಗೊತ್ತಿದೆ, ಸಿ ಗೊತ್ತಿದೆ, ಕೋವೇರಿಯನ್ಸ್ ಅವರೇ ಕೊಟ್ಟಿದ್ದಾರೆ, ಡಿ ಗೊತ್ತಿದೆ, ಇಷ್ಟು ಗೊತ್ತಿದೆ. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಬಿ ಗೆಟಿಂಗ್ ವಾಟ್, ಸಿಗ್ಮಾ ಬಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಿಮ್ಮ ಕೋವೇರಿಯನ್ಸ್ ಸಹ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಕೊಟ್ಟಿರೋದೇನೋ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಕೊಟ್ಟಿದ್ದಾರೆ, ನೀವು ಇವಾಗೇನೋ ಕೋವೇರಿಯನ್ಸ್ ಆಫ್ ಯು ವಿ ಫೈಂಡ್ ಔಟ್ ಮಾಡಬೇಕು. ಹೌ ಡು ಯು ಡೂ ದಟ್, ಅಗೇನ್ ದೇರ್ ಇಸ್ ಎ ಫಾರ್ಮುಲಾ ಫಾರ್ ದಟ್. ಸೊ ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಎ ಸಿ ಗೊತ್ತು, ಸಿಗ್ಮಾ ಎಕ್ಸ್ ಗೊತ್ತು, ಬಿ ಗೊತ್ತು, ಡಿ ಗೊತ್ತು, ಸಿಗ್ಮಾ ವೈ ಸ್ಕ್ವೇರ್ ಗೊತ್ತು, covariance of x y na ಗೊತ್ತು. You just substitute that, so you'll be getting the result. Okay, so you just need to by the equations ಅಷ್ಟೇ. Okay, once you are able to by the equations, then it will be only substituting those values ಅಷ್ಟೇ. Okay, so are you clear with that? Yes, sir. Okay, next question. So ಫಸ್ಟ್ನೇ ಕ್ವಶನ್ ಅಲ್ಲಿ ಏನಿತ್ತು, ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿದ್ರು. ಹಂಗಾಗಿ ನೀವೇನು ಮಾಡ್ತಿದ್ರೆ, ಕೋರಿಲೇಷನ್ ಕೋಎಫಿಷಿಯಂಟ್ ಯೂಸ್ ಮಾಡ್ಕೊಂಡು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಸೆಕೆಂಡ್ ಕ್ವಶನ್ ಏನಿದೆ, ಕೋವೇರಿಯನ್ಸ್ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, ರ್ಯಾಂಡಮ್ ವೇರಿಯೇಬಲ್ಸ್ ಯು ಆ್ಯಂಡ್ ವಿ ಆರ್ ರಿಲೇಟೆಡ್ ಟು ಎಕ್ಸ್ ಆ್ಯಂಡ್ ವೈ ವಿತ್, ಇದು ಏನಿದೆ ಲೀನಿಯರ್ ಈಕ್ವೇಷನ್ ಇದೆಯಾ, ಯು ಮತ್ತು ವಿ. ವಿ ನೋ ದಟ್ ನ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು ನ್ಯೂ ವೈ, ಇದೇನೋ ಮೀನ್ ಆಫ್ ಎಕ್ಸ್ ಮೀನ್ ಆಫ್ ವೈ, ಇದು ವೇರಿಯನ್ಸ್ ಆಫ್ ಎಕ್ಸ್ ವೇರಿಯನ್ಸ್ ಆಫ್ ವೈ. ಇವಾಗ ಕೋವೇರಿಯನ್ಸ್ ಏನಂತ ಕೊಟ್ಟಿದ್ದಾರೆ, ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ವೇರಿಯನ್ಸ್. ಇದು ಪ್ರೀವಿಯಸ್ ಪ್ರಾಬ್ಲಮ್ ಇತ್ತಲ್ಲ, ಅದೇ ಥರ ಪ್ರಾಬ್ಲಮ್. ಡೈರೆಕ್ಟಾಗಿ ಕೋವೇರಿಯನ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಮಾಡಬೇಕು, ಫಸ್ಟಿಗೆ ಎ ಬಿ ಸಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇದೇನೋ ಎ ಎಕ್ಸ್ ಪ್ಲಸ್ ಬಿ ವೈ, ಇದೆಷ್ಟು ಸಿ ಎಕ್ಸ್ ಪ್ಲಸ್ ಡಿ ವೈ. ಎ ಬಿ ಸಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ವ್ಯಾಲ್ಯೂ ಆಫ್ ಎ ಇಸ್ 2, ಬಿ -3, ಸಿ -4, ಡಿ 2 ಬರುತ್ತೆ. ಇದಿಷ್ಟು ಕೊಟ್ಟಿದ್ದಾರೆ. ಮೀನ್ ಆಫ್ ಎಕ್ಸ್ ಮೀನ್ ಆಫ್ ವೈ ಕೊಟ್ಟಿದ್ದಾರೆ, ವೇರಿಯನ್ಸ್ ಆಫ್ ಎಕ್ಸ್ ವೇರಿಯನ್ಸ್ ಆಫ್ ವೈ ಕೊಟ್ಟಿದ್ದಾರೆ, ಕೋವೇರಿಯನ್ಸ್ನ ಸಹ ಕೊಟ್ಟಿದ್ದಾರೆ. ಈ ವೇರಿಯನ್ಸ್ ಆಫ್ ಯು ಅಂದರೆ ಈ ಫಾರ್ಮುಲಾ ಇದೆ, ಫಾರ್ಮುಲಾಗೆ ಬೇಕಾಗಿರೋ ಡೇಟಾ ಎಲ್ಲ ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ, ಅದು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ವೇರಿಯನ್ಸ್ ಆಫ್ ವಿಗೆ ಅಗೇನ್ ದೇರ್ ಇಸ್ ಎ ಫಾರ್ಮುಲಾ ಅಲ್ವಾ, ಇಲ್ಲಿ ಫಾರ್ಮುಲಾ ಇದೆ. You just need to substitute those values.
ಸೊ ವೇರಿಯನ್ಸ್ ಆಫ್ ವಿ ಫಾರ್ಮುಲಾ ಇದೆ, ಈ ಡೇಟಾ ಎಲ್ಲ ನಿಮಗೆ ಸಿಕ್ಕಿದೆ, you substitute that. ನೆಕ್ಸ್ಟ್ ಕೋವೇರಿಯನ್ಸ್ ಆಫ್ ಯು ವಿಗೂ ಸಹ ಫಾರ್ಮುಲಾ ಇದೆ, you just substitute the values, you'll be getting the result. Okay, so just wire the formulas and get the data which is already present in the question and substitute that. Okay, so this is regarding what, a linear transformation. Okay, next is let's consider, it is required to have correlated random variables u and v such that either mean of v ಎರಡು 0 ಇದೆ, variance of u is 7, variance of v is 20, and correlation coefficient of u v is 0.50. Specify uncorrelated random variable x and y and an angle theta. An angle ಅಂತ ಕೊಟ್ಟಿದ ತಕ್ಷಣ what type of the transformation is this? So it has to be a rotational transformation. Okay, so angle ಅಂತ ಬಂದ ತಕ್ಷಣ you just need to know that it's a rotational transformation. Okay, so ಇವಾಗ ಏನು ಮಾಡಬೇಕಾಗುತ್ತೆ, ನೀವು ರೊಟೇಷನಲ್ ಟ್ರಾನ್ಸ್ಫಾರ್ಮೇಷನ್ ಏನು ಈಕ್ವೇಷನ್ಸ್ ಇದೆ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರಾ, ದೇ ಗಿವನ್ ಯು ದ ಕೋರಿಲೇಷನ್ ಕೋಎಫಿಷಿಯಂಟ್. ಸೊ ಹಂಗಾಗಿ ಏನು ಮಾಡಬೇಕು, ಇದು ಯೂಸ್ ಮಾಡಿಬಿಟ್ಟು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ತೀರಾ, ಕೋವೇರಿಯನ್ಸ್ ಆಫ್ ಯು ವಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಕೋವೇರಿಯನ್ಸ್ ಆಫ್ ಯು ವಿ ಇಸ್ ಈಕ್ವಲ್ ಟು ವಾಟ್, correlation coefficient into sigma u into sigma v. So that will give you the covariance. Okay, so ಇದಾದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಥೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇನ್ ಕೇಸ್ ಆಫ್ ರೋಟೇಷನಲ್ ಫಸ್ಟಿಗೆ ಏನು ಮಾಡಬೇಕು, ಕೋರಿಲೇಷನ್ ಕೊಟ್ಟಿದ್ರೆ ಕೋವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲ ಆ ಕ್ವಶನ್ ಡೈರೆಕ್ಟ್ ಕೋವೇರಿಯನ್ಸ್ ಇದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಕೋರಿಲೇಷನ್ ಕೊಟ್ಟಿದ್ರೆ ಕೋವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಿಮಗೆ ಥೀಟಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಥೀಟಾ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಒಂದು ಫಾರ್ಮುಲಾ ಇದೆ, tan 2 theta is equal to 2 into covariance of u v divided by sigma u square minus sigma v square ಅಂತ ಫಾರ್ಮುಲಾ ಇದೆ. ಸೊ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 2 theta is equal to tan inverse of ಈ ವ್ಯಾಲ್ಯೂ ಬರುತ್ತೆ, theta is equal to this divided by 2. ಸೊ theta is equal to ಈ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈ ವ್ಯಾಲ್ಯೂ ಬಂದಮೇಲೆ you take cos of this value. Okay, cos of minus 21 ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ, ಸೈನ್ ಆಫ್ ಇಷ್ಟು ಮೈನಸ್ 21.15 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ಕಾಸ್ಗೆ ಇಷ್ಟು ಬರುತ್ತಾ, ಸೈನ್ಗೆ ಇಷ್ಟು ಬರುತ್ತೆ, ಇದು ಯಾಕೆ ಅಂತ ಹೇಳ್ತೀನಿ. ಸೊ ಈ ಥರ ಮಾಡಿಟ್ಕೊಳ್ಳಿ. ಓಕೆ, ಸೊ ಇಟ್ ವಿಲ್ ಬಿ ಈಸಿಯರ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಫಾರ್ಮುಲಾ ಇದೆ. ಸೊ ಮೀನ್ ಫೈಂಡ್ ಔಟ್ ಮಾಡೋಕ್ಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಆಫ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಆಫ್ ವೈ. ಸೊ ಎರಡು ಇದರಲ್ಲಿ ಏನಿದೆ, ಮೀನ್ ಆಫ್ ಯು ಎಷ್ಟಿದೆ, 0 ಇದೆ, ಮೀನ್ ಆಫ್ ವಿ ಎಷ್ಟಿದೆ, 0 ಇದೆ. ಹಂಗಾಗಿ ಇದು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಟೋಮೆಟಿಕಲಿ ಮೀನ್ ಆಫ್ ಎಕ್ಸ್ ಮತ್ತು ವೈ ಏನು ಬರುತ್ತೆ, 0 ಮತ್ತು 0 ಬರುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ನೀವು ವೇರಿಯನ್ಸ್ ಆಫ್ ಎಕ್ಸ್ ಮತ್ತು ವೇರಿಯನ್ಸ್ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ವೇರಿಯನ್ಸ್ ಆಫ್ ಎಕ್ಸಿಗೆ, ಓಕೆ, ವೇರಿಯನ್ಸ್ ಆಫ್ ಎಕ್ಸಿಗೆ ಈ ಥರ ಫಾರ್ಮುಲಾ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇದೆ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಇದು ಗೊತ್ತಿದೆ ಅಲ್ವಾ, ಸಿಗ್ಮಾ ಅದೇ ವೇರಿಯನ್ಸ್ ಆಫ್ ಯು ಇದು. ನೆಕ್ಸ್ಟ್ ಇಲ್ಲಿ ವೇರಿಯನ್ಸ್ ಆಫ್ ವಿ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಅಂತ ಕೊಟ್ಟಿದ್ದಾರಲ್ವಾ. ಸೊ ನೀವು ಈ ಥರ ಮಾಡಿಟ್ಕೊಂಡಿದ್ದೆ, ಓಕೆ, ಮುಂಚೆನೇ ಈ ಥರ ಕಾಸ್ ಥೀಟಾ ಅಂತ ತೊಗೊಂಡು ಕಾಸ್ ಮೈನಸ್ 21.57 ಅಂತ ಈ ಥರ ವ್ಯಾಲ್ಯೂ ತೊಗೊಂಡಿದ್ರೆ ಇದನ್ನೇ ಸ್ಕ್ವೇರ್ ಮಾಡಿದ್ರೆ ಆಯಿತು. 0.9326 ಇದೆಲ್ಲ, ಇದನ್ನೇ ಹಾಕೊಂಡು ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಈಸಿ ಆಗುತ್ತೆ. ಓಕೆ, ಸೊ ಕಾಸ್ ಥೀಟಾ ಅಂದರೆ ಎಷ್ಟು, ಇಷ್ಟು, ಅದನ್ನು ಸ್ಕ್ವೇರ್ ಮಾಡಿ. ಸೈನ್ ಥೀಟಾ ಅಂದರೆ ಎಷ್ಟು, ಮೈನಸ್ 0. ಇಷ್ಟು ಬರುತ್ತೆ ನೋಡಿ. ಸೈನ್ ಆಫ್ ದಿಸ್ ಥೀಟಾ ಇಸ್ ವಾಟ್, ಮೈನಸ್ 0.36078, ಅದನ್ನು ಇಲ್ಲಿ ಹಾಕೊಂಡು ಸ್ಕ್ವೇರ್ ಮಾಡಿ. ಸೊ ಈ ಥರ ಟ್ಯಾನ್ ಥೀಟಾ ಸಿಕ್ಕಿದ ತಕ್ಷಣ ನಿಮಗೆ ಥೀಟಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಥೀಟಾ ಸೈನ್ ಥೀಟಾ ಫೈಂಡ್ ಔಟ್ ಮಾಡ್ಕೊಂಡ್ರೆ, ಸೊ ನಿಮಗೆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆ, ಇಲ್ಲಾಂದರೆ ಇಲ್ಲೇ ಬೇಕಾದ್ರೆ ಕ್ಯಾಲ್ಸಿಯಂ ಥೀಟಾ ವ್ಯಾಲ್ಯೂ ಹಾಕೊಂಡ್ರು ಆಗುತ್ತೆ, ಬಟ್ ಈ ಥರ ಹಾಕಿದ್ರೆ ಬೆಸ್ಟ್. ಓಕೆ, ಸೊ ಐ ಫೌಂಡ್ ದ ವೇರಿಯನ್ಸ್ ಆಫ್ ವಾಟ್, ಎಕ್ಸ್. ಅದೇ ಥರ ಯು ನೀಡ್ ಟು ಫೈಂಡ್ ದ ವೇರಿಯನ್ಸ್ ಆಫ್ ವಾಟ್, ವೈ. ಸೊ ಅದಕ್ಕೆ ಫಾರ್ಮುಲಾ ಇದೆ, ವೇರಿಯನ್ಸ್ ಆಫ್ ವೈಗೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ವಿಲ್ ಬಿ ಗಿವಿಂಗ್ ಯು ದ ರಿಸಲ್ಟ್ ವೇರಿಯನ್ಸ್ ಆಫ್ ವೈ. ಓಕೆ, ಸೊ are you clear with that? Hello, hello. Yes, sir. Okay, next again, it is required to find the correlated bivariant random variable u and v such that mean of u is 0, mean of v is 0. Next, variance of u is given, variance of v is given, and correlation coefficient is given. Correlation coefficient ಕೊಟ್ಟಿದ್ರೆ ಏನು ಮಾಡಬೇಕು, ನೀವು covariance of u ಮತ್ತು v ನ ಫೈಂಡ್ ಔಟ್ ಮಾಡಬೇಕು. ಓಕೆ,
ಸೊ ಅಂಡ್ ಅನ್ ಆಂಗಲ್ ತೀಟಾ, ಇಲ್ಲಿ ಆಂಗಲ್ ತೀಟಾ ಅಂತ ಬಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ, ಇಟ್ಸ್ ಎ ರೊಟೇಷನಲ್ ಅಂತ. ಇಲ್ಲಿ ತೀಟಾ ಅಂತ ಬಂದು ರೊಟೇಷನಲ್, ಅಥವಾ ಇಲ್ಲಿ ಕಾಸ್ ತೀಟಾ ಅಂತ ಬಂದ್ರು ನಿಮಗೆ ಇದು ರೊಟೇಷನಲ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನಾವು ದ ಸೊಲ್ಯೂಷನ್. ಓಕೆ, ಸೊ ಫಸ್ಟಿಗೆ ಏನು ಮಾಡ್ತೀರಾ, ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಿ ಯೂಸಿಂಗ್ ಕೋರಿಲೇಷನ್ ಕೋಫಿಷಿಯಂಟ್. ಕೋವೇರಿಯನ್ಸ್ ಎಷ್ಟು ಬಂತು, -5 ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ, ಮೀನ್ ಮತ್ತು ಸೊ ನೆಕ್ಸ್ಟ್ ಏನು ಹೇಳಿ, ತೀಟಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಇಷ್ಟು ಹಾಕೊಳ್ಳಿ, 2θ ಇಸ್ ಈಕ್ವಲ್ ಟು ಈ ಥರ ಬರುತ್ತೆ. ಸೊ ತೀಟಾ ಇಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಕಾಸ್ ತೀಟಾದ ಫೈಂಡ್ ಔಟ್ ಮಾಡ್ಕೊಳ್ಳಿ, ಸೈನ್ ತೀಟಾ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟಿಗೆ ಮೀನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಇದೆ. ಸೊ ಇಲ್ಲಿ ಇದು 0 ಇದೆ, ಇದು 0 ಇದೆ, ಹಂಗೆ ಔಟ್ಪುಟ್ ನಿಮ್ಗೆ 0 ಬರುತ್ತೆ. ಮೀನ್ ಆಫ್ ವೈ ಅಂದರೆ ಇದು ಮೀನ್ ಆಫ್ ಯು 0 ಇದೆ, ಮೀನ್ ಆಫ್ ವಿ 0 ಇದೆ, ಹಂಗಾಗಿ ಇದು ಔಟ್ಪುಟ್ 0 ಬರುತ್ತೆ. ನೆಕ್ಸ್ಟ್ ವೇರಿಯನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಇದೆ. ಸೊ ಸೈನ್ ಮತ್ತು ಕಾಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀರಾ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದ್ರ ವ್ಯಾಲ್ಯೂಸು ನಿಮಗೆಲ್ಲ ಗೊತ್ತಿದೆ. ಓಕೆ, ಸೊ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ದಟ್, ವಿಲ್ ಬಿ ಗೆಟಿಂಗ್ ವಾಟ್, ವೇರಿಯನ್ಸ್ ಆಫ್ ಎಕ್ಸ್. ಅದೇ ಥರ ವೇರಿಯನ್ಸ್ ಆಫ್ ವೈನ ಅಷ್ಟೇ, ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ವಿಚ್ ಯು ಹ್ಯಾವ್ obtained from the question. Okay, so that gives you the variance of y. Okay, and last question, again it is required to find the correlation by bivariant random variable u and v such that, so they have given you variance of u is 0, variance of v is 0. Sorry, mean of u is 0, mean of v is 0, variance of u is 7, variance of v is 1, and correlation coefficient between those two is what, 0.30. Okay, so what we need to find out, ಇಲ್ಲಿ theta ಅಂತ ಕೊಟ್ಟಿದ ತಕ್ಷಣ ಏನು ಗೊತ್ತಾಗುತ್ತೆ, ರೊಟೇಷನ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಕೋವೇರಿಯನ್ಸ್ ಆಫ್ ಯು ವಿ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಥೀಟಾ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ಗೆ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿ, ಸೇಮ್ ಪ್ರೊಸೀಜರ್. ಓಕೆ, ಸೊ ಫಸ್ಟಿಗೆ ಏನು ಮಾಡ್ತೀರಾ, ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ಗೆ ಏನು ಮಾಡ್ತೀರಾ, ಥೀಟಾ ಫೈಂಡ್ ಔಟ್ ಮಾಡ್ತೀರಾ. ಸೊ ಥೀಟಾ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ. ಆಮೇಲೆ ಮೀನ್ ಫೈಂಡ್ ಔಟ್ ಮಾಡಿ, ಮೀನಿಗೆ ಇಲ್ಲಿ 2 0 ಕೊಟ್ಟಿದ್ದಾರೆ, ಮೀನ್ ಆಫ್ ಯು ಆ್ಯಂಡ್ ವಿ, ಹಂಗಾಗಿ ಮೀನ್ ಆಫ್ ಎಕ್ಸ್ ಮತ್ತು ವೈ ಸಹ 0 ಬರುತ್ತೆ. ನೆಕ್ಸ್ಟ್ ನೀವು ವೇರಿಯನ್ಸ್ ಆಫ್ ಎಕ್ಸ್ ಮತ್ತು ವೇರಿಯನ್ಸ್ ಆಫ್ ವೈನ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿ ಫೈಂಡ್ ಔಟ್ ಮಾಡಿ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಷನ್. ಒಂದೇನೋ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ, ಇನ್ನೊಂದು ರೊಟೇಷನಲ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಈಗ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮಗೆ ಯೂಶಲಿ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಸೊ ಇದರಲ್ಲಿ ಏನೇ ಒಂದು 6 ಇಕ್ವೇಷನ್ಸ್ ಇದೆ ಅಷ್ಟೇ, ಅದು ಏನೋ 1 to 1 ರಿಲೇಷನ್ ಇರುತ್ತೆ, ಆರಾಮಾಗಿ ಜ್ಞಾಪಕ ಇಟ್ಕೊಳ್ಬೋದು. ಓಕೆ, ಸೊ ಇದೊಂದು 6 ಇಕ್ವೇಷನ್ಸ್ ಕಲ್ತ್ರೆ ನೀವು ಆರಾಮಾಗಿ ಒಂದು 6 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಓಕೆ, so that ends the problems on this topic.